ರಾಜ್ಯದಾದ್ಯಂತ ಇವತ್ತು ವಕ್ಫ್ ಕಾನೂನಿನ ವಿರುದ್ಧ ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಬಂಧುಗಳೇ, ವಕ್ಫ್ ಕಾನೂನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇರಲಿಲ್ಲ. ಯಾವ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು 1950ರಲ್ಲಿ ದೇಶಕ್ಕೆ ಕೊಟ್ಟರು, ಆ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೂ ಇರಲಿಲ್ಲ, ವಕ್ಫ್ ಅನ್ನುವಂತ ಯೋಚನೆ ಕೂಡ ಇರಲಿಲ್ಲ. 1954ರಲ್ಲಿ ಮೊದಲ ಬಾರಿಗೆ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ಅವರ ನೇತೃತ್ವದಲ್ಲಿ ಯಾವ ಜನ ಭಾರತವನ್ನ ಬಿಟ್ಟು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಹೋದ್ರು, ಅಂದ್ರೆ ಈಗಿರುವಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋದ್ರು, ಅವರ ಜಮೀನನ್ನು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಹೋದಂತ ಮುಸಲ್ಮಾನರ ಜಮೀನನ್ನ ಕೊಡೋದ್ರ ಸಲುವಾಗಿ ವಕ್ಫ್ ಅನ್ನುವಂತ ಒಂದು ಯೋಚನೆ ಆರಂಭ ಆಯಿತು. ಅಂದ್ರೆ ಈ ದೇಶದಲ್ಲಿ ವಕ್ಫ್ ಅನ್ನುವಂತ ಕಾನೂನು ಮೊದಲು ಬಂದಿದ್ದು ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಆಗಿರುವುದು 1954-55ರಲ್ಲಿ. ಈ ದೇಶದಲ್ಲಿ ವಕ್ಫ್ ಅನ್ನುವಂತ ಪದ ಬಂದಿರುವುದು 1954-55ರಲ್ಲಿ. ಅವತ್ತು ಈ ದೇಶದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾಕ್ಕೆ ಹೋದವರ ಜಮೀನು ಎಷ್ಟಿತ್ತು? ಸುಮಾರು 10,000ದಷ್ಟು ಪ್ರಾಪರ್ಟಿಗಳು ಅವತ್ತು ಪಾಕಿಸ್ತಾನಕ್ಕೆ ಹೋದಂತ ಜನರ ಹೆಸರಲ್ಲಿ ಇತ್ತು. ಅವತ್ತಿನ ಲೀಡರ್ಸ್ ತೀರ್ಮಾನ ಮಾಡಿದ್ರು, ಇದನ್ನ ಅಲ್ಲಾಹನ ಹೆಸರಲ್ಲಿ ವಕ್ಫ್ನ ಹೆಸರಲ್ಲಿ ಕೊಡಬೇಕು. ವಕ್ಫ್ ಅಂದ್ರೆ ಏನು? ವಕ್ಫ್ ಅಂದ್ರೆ ಅಲ್ಲನಿಗೆ ಸಮರ್ಪಣೆ, ಅಲ್ಲನಿಗೆ ದಾನ ಕೊಡೋದು, ಅಲ್ಲನಿಗೆ ದಾನ ಕೊಡೋದು ವಕ್ಫ್ನ ಹೆಸರಲ್ಲಿ ಮಾಡುವುದು ಅಂತ ತೀರ್ಮಾನ ಆಯ್ತು. ಅವತ್ತು 10,000 ಇಷ್ಟಂತ ಪ್ರಾಪರ್ಟಿಗಳು ಇವತ್ತು ಭಾರತದಲ್ಲಿ ಎಷ್ಟಾಗಿದ್ದಾವೆ? ಇದು ನಮ್ಗೆ ಆತಂಕ ತರುವಂತ ವಿಚಾರ. ಎಷ್ಟಾಗಿದ್ದಾವೆ? ಸುಮಾರು 9.5 ಲಕ್ಷ ಪ್ರಾಪರ್ಟಿಗಳು, 38 ಲಕ್ಷ ಎಕರೆಗಳು ಇವತ್ತು ವಕ್ಫಿನ ಹೆಸರಲ್ಲಿದೆ. 9.5 ಲಕ್ಷ ಪ್ರಾಪರ್ಟಿಗಳು, ಜಮೀನುಗಳು, ರೆಕಾರ್ಡ್ಗಳು, 38 ಲಕ್ಷ ಎಕರೆ ಅಂದ್ರೆ 30 ಚಂಡೀಗಢದಷ್ಟು, ಅರ್ಧ ಭಾರತದಷ್ಟು ಜಮೀನು ಇವತ್ತು ವಕ್ಫಿನ ಹೆಸರಲ್ಲಿದೆ. ಇದು ಹೇಗೆ ಬಂತು? ನಮ್ಮ ಪ್ರಶ್ನೆ ಇರುವುದು ಅಲ್ಲಿ. ಅವತ್ತು 10,000ದಷ್ಟು ಪ್ರಾಪರ್ಟಿಗಳು ಅವರ ಹೆಸರಲ್ಲಿದ್ದು, ಓಕೆ. ವಕ್ಫ್ ಅಂದ್ರೆ ಅಲ್ಲನಿಗೆ ದಾನ ಕೊಡುದು. ಎಷ್ಟು ಜನ ಕೊಟ್ಟರು? ಕಳೆದ 78 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲನ ಹೆಸರಲ್ಲಿ ದಾನ ಎಷ್ಟು ಜನ ಕೊಟ್ಟಿದ್ದಾರೆ? ನಮ್ದೇನ್ ತಕರಾರಿಲ್ಲ. ಯಾರೋ ಒಬ್ಬ ಮುಸಲ್ಮಾನ ಇದ್ದಾನೆ, ಅವನಿಗೆ ಮಕ್ಕಳಿಲ್ಲ, ಅಥವಾ ಅವನಿಗೆ ಅಲ್ಲನಿಗೆ ದಾನ ಕೊಡ್ಬೇಕು ಅನ್ನಿಸ್ತು, ಅವನು ದಾನ ಕೊಟ್ಟ, ಯಾರ ತಕರಾರು ಇಲ್ಲ. ಇದಕ್ಕೆ ತಕರಾರಲ್ಲಿ ಇರುವಂತದ್ದು ಇಲ್ಲೀಗಲಿ, ಕಾನೂನು ಬಾಹಿರವಾಗಿ ಇವತ್ತು ಕಾಯ್ದೆಗಳನ್ನ ಮಾಡಿ ನಮ್ಮ ರೈತರ ಜಮೀನನ್ನ, ನಮ್ಮ ದೇವಸ್ಥಾನವನ್ನ, ನಮ್ಮ ಮಠ ಮಂದಿರಗಳನ್ನ ವಕ್ಫ್ ಹೆಸರಲ್ಲಿ ಮಾಡ್ತಿದ್ದಾರೆ. ಇದು ನಮ್ಮ ತಕರಾರು ಇರುವಂತದ್ದು. ಕೇವಲ 1,000ದಷ್ಟಿದ್ದಂತ ಜಮೀನು 38 ಲಕ್ಷ ಎಕರೆ ಹೇಗಾಯ್ತು? ಇದರಲ್ಲಿ ಮುಸಲ್ಮಾನರು ದಾನ ಕೊಟ್ಟಿದ್ದೆಷ್ಟು ಲೆಕ್ಕಾಚಾರ ಆಗ್ಬೇಕೋ ಬೇಡವೋ? ಮುಸಲ್ಮಾನರು ದಾನ ಕೊಟ್ಟಿದ್ರೆ ದಾನ ತಗೊಳ್ಳಿ ನೀವು, ಆದ್ರೆ ಅದಕ್ಕೆ ಲ್ಯಾಂಡ್ ರೆಕಾರ್ಡ್ ಎಲ್ಲಿದೆ? ಯಾರು ಕೊಟ್ಟಿದ್ದಾರೆ? ರೆವೆನ್ಯೂನ ವಿಚಾರ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಯಾಕೆ ನಮಗೆ ಆತಂಕ? ಕರ್ನಾಟಕದಂತ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಮೀರ್ ಖಾನ್ ಅವರು ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದಾರೆ, ವಕ್ಫ್ ಅದಾಲತನ್ನ ಮಾಡ್ತಾ ಇದ್ದಾರೆ. ಕಾನೂನಿನಲ್ಲಿ ವಕ್ಫ್ ಅದಾಲತ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಆದ್ರೂ ಪ್ರತಿ ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತನ್ನ ಮಾಡಿ, ಅಲ್ಲಿ ತಹಶೀಲ್ದಾರನ್ನ ಕರೆಸಿ, ಅಲ್ಲಿ AC ಅನ್ನ ಕರೆಸಿ, ಅಲ್ಲಿ DC ಅನ್ನ ಕರೆಸಿ, ಅವರಿಗೆ ಒತ್ತಡ ಮಾಡಿ
ಎಕರೆ ಆಗಿದೆ. ಇದು ನಮ್ಮ ಆತಂಕ ಇರುವಂತದ್ದು. ಕರ್ನಾಟಕದಲ್ಲಿ ಜಮೀರ್ ಅವರು ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಒತ್ತಡ ಮಾಡ್ತಿದ್ದಾರೆ. ನಾವು ಬಿಜಾಪುರದಲ್ಲಿ ಧರಣಿ ಕೂತೀವಿ. ಯಾಕೆ? ಸುಮಾರು 16,000 ರೈತರ ಭೂಮಿಗೆ ನೋಟಿಸ್ ಕೊಟ್ಟಿದ್ದು. 16,000 ಎಕರೆ ರೈತರ ಭೂಮಿಗೆ. ನಾನಲ್ಲಿ ಯಾವುದೋ ಬೇರೆ ಕೆಲಸಕ್ಕೆ ಹೋಗಿದ್ದೆ, ಆದ್ರೆ ರೈತರು ಹೇಳಿದ್ರು ನಮ್ ಸಲುವಾಗಿ ಹೋರಾಟ ಮಾಡಬೇಕು. ಹೋರಾಟ ನಡೆಯಿತು. ಇಡೀ ದೇಶದ ಕಣ್ತೆರೆಸಿದ್ವಿ. ಇವತ್ತು ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟ ಆಗ್ತಾ ಇದೆ. ಬಂಧುಗಳೇ, 1995ರಲ್ಲಿ ವಕ್ಫ್ ಕಾಯ್ದೆಗೆ 54ರ ಅಮೆಂಡ್ಮೆಂಟ್ಗೆ ಮತ್ತೊಂದು ಅಮೆಂಡ್ಮೆಂಟ್ ತಂದ್ರು. ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಕೇಂದ್ರದಲ್ಲಿ. ಆ ಅಮೆಂಡ್ಮೆಂಟ್ ಅಲ್ಲಿ ಏನಿದೆ? ಆ ಅಮೆಂಡ್ಮೆಂಟ್ ಅಲ್ಲಿ ಸೆಕ್ಷನ್ 40ರ ಪ್ರಕಾರ ವಕ್ಫ್ ಬೈ ಯೂಸರ್ ಯಾರಾದ್ರೂ ವ್ಯಕ್ತಿಗಳು ಬಂದು ಈ ಫ್ರೀಡಂ ಪಾರ್ಕ್ 4 ಜನ ಮುಸಲ್ಮಾನರು ಇದು ನಮ್ದು ಅಂತ ಕ್ಲೈಮ್ ಮಾಡಿದ್ರೆ ಅವರು ಟ್ರಿಬ್ಯುನಲ್ಗೆ ಹೋಗ್ಬೋದು. ಒಂದ್ಸರಿ ಟ್ರಿಬ್ಯುನಲ್ಗೆ ಹೋದ್ರೆ ಸೆಕ್ಷನ್ 85ರ ಪ್ರಕಾರ ಬೇರೆ ಕೋರ್ಟ್ಗೆ ಹೋಗಂಗಿಲ್ಲ, ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ. ನಾವು ಹೋಗ್ತೀವಿ, ನಮ್ಮ ಜಮೀನಿನ ಯಾವುದೇ ಸಮಸ್ಯೆ ಆದ್ರೆ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಾವು AC ಕೋರ್ಟ್ಗೆ ಹೋಗ್ತೀವಿ, DC ಕೋರ್ಟ್ಗೆ ಹೋಗ್ತೀವಿ, ಲೋವರ್ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ತನಕ ನಮ್ಮ ಜಮೀನ ಶಿಕಾಯತ್ ಅಥವಾ ನಮ್ಮ ಜಮೀನ ವ್ಯಾಜ್ಯ ನಡೀತಾನೆ ಇರುತ್ತೆ. ಆದ್ರೆ ಯಾರಾದ್ರೂ ಯಾರದೇ ಜಮೀನನ್ನ ವಕ್ಫ್ ಅಂತ ಕ್ಲೈಮ್ ಮಾಡಿದ್ರೆ ಈ ಯಾವುದೇ ಕೋರ್ಟ್ಗೆ ಹೋಗಂಗಿಲ್ಲ. ಅವತ್ತು 1995ರ ಸೆಕ್ಷನ್ 85ರ ಪ್ರಕಾರ ಸಿವಿಲ್ ಕೋರ್ಟ್ಗೆ ಬ್ಯಾನ್ ಅನ್ನ ಹಾಕಿದ್ರು, ಬಾರ್ ಅನ್ನ ಹಾಕಿದ್ರು. 83ರ ಪ್ರಕಾರ ಟ್ರಿಬ್ಯುನಲ್ ಮಾಡಿದ್ರು. ಇದು ನಮ್ಮ ಆತಂಕ ಇರುವಂತದ್ದು. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಯಾರು ಇರ್ತಾರೆ? ವಕ್ಫ್ ಟ್ರಿಬ್ಯುನಲ್ ಅಲ್ಲಿ 100% ಮುಸಲ್ಮಾನರು ಇರ್ತಾರೆ, ಬೇರೆ ಯಾರು ಇಲ್ಲ. ಅದರಲ್ಲಿ ಜಮೀನಿಗೆ ಅರ್ಜಿ ಹಾಕುವವರು ಅವರೇ, ಜಮೀನು ಕಸ್ಕೊಳ್ಳುವವರು ಅವರೇ. ನಮ್ಮೊಬ್ಬ ದಲಿತ, ನಮ್ಮೊಬ್ಬ ರೈತ, ನಮ್ಮೊಬ್ಬ ಮಹಿಳೆ, ನಮ್ಮೊಬ್ಬ ಹಿಂದುಳಿದ ವರ್ಗ 2 ಎಕರೆ 3 ಎಕರೆ ಜಮೀನು ಹೋದ್ರೆ ಅವನಿಗೆ ಹೋಗಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಅರ್ಜಿ ಹಾಕೋಬೇಕು. ಇವತ್ತಿನ ತನಕ ಯಾರಿಗೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೇಸನ್ನು ನಡೆಸೋದೇ ಇಲ್ಲ ಅವರು. 2013ರಲ್ಲಿ ಇನ್ನೊಂದು ಖತರ್ನಾಕ್ ಅಮೆಂಡ್ಮೆಂಟ್ ಅನ್ನು ತರ್ತಾರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ. ಏನ್ ಹೇಳ್ತಾರೆ? 2013ರಲ್ಲಿ ಹೇಳ್ತಾರೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ರಿಲಿಜಿಯಸ್ ಸ್ಕಾಲರ್, ಇಸ್ಲಾಂ ರಿಲಿಜಿಯಸ್ ಸ್ಕಾಲರ್ ಇರಬಹುದು. ರಿಲಿಜಿಯಸ್ ಇಸ್ಲಾಮಿಕ್ ಸ್ಕಾಲರ್ ಮೊದಲ ಬಾರಿಗೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಹಾಕುವಂತದ್ದು ಬರುತ್ತೆ. ಅಂದ್ರೆ ಈ ವಕ್ಫ್ ಅನ್ನ ಕೇವಲ ಒಂದು ಧರ್ಮವನ್ನ ಓಲೈಕೆ ಮಾಡುವುದಕ್ಕಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಅವತ್ತು ಮಾಡ್ತು. ಇವತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ, ನಾನು ಕೇರಳ ಹೋಗಿದ್ದೆ, ಮುನಂಬಾಮಿಗೆ 610 ಕ್ರಿಶ್ಚಿಯನ್ ಪ್ರಾಪರ್ಟಿ 200 ವರ್ಷಗಳ ಹಿಂದೆ ಅವರ ಪೂರ್ವಜರು ಖರೀದಿ ಮಾಡಿದ್ರು. ಅದು ಇವತ್ತು ವಕ್ಫ್ ಆಗಿದೆ. ನಾವು ಇಷ್ಟು ವರ್ಷಗಳ ಕಾಲ ತಿರುಚಂದುರೈ ಊರು ಬಗ್ಗೆ ಮಾತಾಡ್ತಾ ಇದ್ವಿ ತಮಿಳುನಾಡಲ್ಲಿ. ಯಾವುದಾದ್ರು ತಿರುಚಂದುರೈ ಊರು ಅತ್ಯಂತ ಹೆಚ್ಚು ದಲಿತರು, ಯಾರೋ ಒಬ್ರು ಆ ಹಿಂದುಳಿದ ವರ್ಗದವರು, ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಹೆಚ್ಚು ವಾಸ ಮಾಡ್ತಿರುವಂತ ಊರದು. 1300 ವರ್ಷಗಳ ಹಿಂದಿನ ಚಂದ್ರಶೇಖರ ಸ್ವಾಮಿ ದೇವಸ್ಥಾನ ಇದೆ. ಯಾರು ಕಟ್ಟಿದ್ರಿ ಇದನ್ನ? ಚೋಳ ಮಹಾರಾಜರು. ರಾಜರಾಜ ಚೋಳನ ಅಜ್ಜ ಪರಂದರ ಚೋಳ ದೇವಸ್ಥಾನವನ್ನ 1300 ವರ್ಷಗಳ ಹಿಂದೆ ಕಟ್ಟಿದ್ರು. ಅದಕ್ಕೆ ಪ್ರತೀತಿ ಇದೆ. ಮಾರ್ಕಂಡೇಯ ಪುರಾಣದಲ್ಲಿ ಪ್ರತೀತಿ ಇದೆ. ಮಾರ್ಕಂಡೇಯ ತಪಸ್ಸು ಮಾಡಿ ಶಿವನನ್ನ ಒಲಿಸ್ಕೊಂಡ್ಮೇಲೆ ಯಾವ ಮರ್ಕಂಡೇಯ ಜೀವವನ್ನ ತಗೊಳಕ್ ಹೋಗಿದ್ದ, ಆ ಶಿವ ಯಮನಿಗೆ ಶಾಪ ಕೊಡ್ತಾನೆ. ಆ ದೇವರ ಹತ್ರ ಬಂದು ನಮಸ್ಕಾರ ಮಾಡಿ ಅವನು ತಪಸ್ಸಿಗೆ ಹೋಗ್ತಾನೆ, ಯಮಧರ್ಮರಾಯ ಅಂತ ಅಲ್ಲಿ ಸ್ಟೋರಿ ಹೇಳ್ತಾರೆ. ಅಂತ ದೇವಸ್ಥಾನ ಇವತ್ತು ವಕ್ಫ್. ರಾಜರಾಜ ಚೋಳನ ಅಜ್ಜ ಕಟ್ಟಿದಂತ ದೇವಸ್ಥಾನ ವಕ್ಫ್ ಹೇಗಾಯ್ತು?
ವಫ್ ಕಾನೂನು ಬಂದಿರೋದು 1954ರಲ್ಲಿ. ವಕ್ಫ್ ಆಗಕ್ಕೆ ಹೇಗೆ ಸಾಧ್ಯ? ಊರಿಗೆ ಊರೇ ವಕ್ಫು, ತೀರು ಚಂದುರೈ ಊರೇ ವಕ್ಫು. ನಮ್ಮ ಇವತ್ತು ಎಂ ಬಿ ಪಾಟೀಲ್ ಅವರು ಬಹಳ ಮಾತಾಡ್ತಿದ್ರು, ಇದೊಂದು ದೊಡ್ಡ ವಿಷಯನೇ ಅಲ್ಲ ಅಂತ ಕರ್ನಾಟಕದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಬಿಜಾಪುರ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಊರಿಗೆ ಊರೇ ವಕ್ಫ್ ಆಗಿದೆ. ಅಲ್ಲಿರುವಂತ ಸೋಮೇಶ್ವರ ದೇವಸ್ಥಾನ ಚಾಲುಕ್ಯರ ಕಾಲದ ವಕ್ಫು, ವಿರಕ್ತ ಮಠ ವಕ್ಫು, ಗದಗದ ಅನ್ನದಾನೇಶ್ವರ ಮಠ ವಕ್ಫು, ಬೀರೇಶ್ವರ ಸ್ವಾಮಿ ದೇವಸ್ಥಾನ ವಕ್ಫು. ಕರ್ನಾಟಕದಲ್ಲಿ ಚಾಲುಕ್ಯರು ಕಟ್ಟಿದಂತ ದೇವಸ್ಥಾನ ವಕ್ಫ್ ಸೇರ್ತಾ ಇದೆ. ಹೊಯ್ಸಳರು ಕಟ್ಟಿದ ದೇವಸ್ಥಾನ ವಕ್ಫ್ ಸೇರ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಲಿಂಗಾಯತರ ಮಠಕ್ಕೆ ಕೊಟ್ಟಂತ ಜಮೀನು ಇವತ್ತು ವಕ್ಫ್ ಆಗ್ತಾ ಇದೆ. ಇದಾಗಕ್ಕೆ ಹೇಗ್ ಸಾಧ್ಯ? ಇದು ನಮ್ಮ ಪ್ರಶ್ನೆ ಇರುವಂತದ್ದು. ಅದಕ್ಕಾಗಿ ಈ ವಕ್ಫ್ ಬಿಲ್ ಅನ್ನ ಅಮೆಂಡ್ಮೆಂಟ್ ಮಾಡಲೇಬೇಕು. ಅಮೆಂಡ್ಮೆಂಟ್ ಮಾಡುವಂತ ಶಕ್ತಿ ನಮ್ಮ ಸರ್ಕಾರಕ್ಕೆ ಬರಬೇಕು. ಇದಾಗಬೇಕಾಗಿದೆ. ಇವತ್ತು 1995ರ ಬಿಲ್ಗೆ ಅಮೆಂಡ್ಮೆಂಟ್ ಮಾಡಿ ಯಾವ ಖತರ್ನಾಕ್, ಯಾವ ನಮ್ಮ ರೈತರ ಭೂಮಿಯನ್ನು ಕಸಿಯುವಂತ, ನಮ್ಮ ದೇವಸ್ಥಾನವನ್ನು ಕಸಿಯುವಂತ, ಮಠಗಳನ್ನು ಕಸಿಯುವಂತ ಕಾನೂನನ್ನು ತಂದ್ರು. ವರ್ಕ್ ಬೈ ಯೂಸರ್ ಅಂದ್ರೆ ಯಾರು ಕೂಡ ಈ ಜಮೀನನ್ನು ಕೊಂಡ್ಕೊಳ್ಬಹುದು ಅಂತ ಮಾಡಿದ್ರು. ಆ ಕೇಸ್ ಟ್ರಿಬ್ಯುನಲ್ಗೆ ಹೋಗ್ಬೇಕಂತ ಮಾಡಿದ್ರು. ಸಿವಿಲ್ ಕೋರ್ಟ್ ಅನ್ನ ಬಾರ್ ಮಾಡಿದ್ರು. ಈ ಕಾನೂನು ಬದಲಾವಣೆ ಆಗ್ಬೇಕಾಗಿದೆ. ನಮ್ಮ ದೇವಸ್ಥಾನಗಳು ನಮ್ಗೆ ನಮ್ಮದು, ನಮ್ಮ ಭೂಮಿ ನಮ್ಮದು, ನಮ್ಮ ರೈತರ ಭೂಮಿ ನಮ್ಮದು, ನಮ್ಮ ಮಠಗಳು ನಮ್ದು. ಅದಕ್ಕಾಗಿ ನನ್ನ ಆಗ್ರಹ ಇರುವಂತದ್ದು ಒಂದೇ, ನಾವೆಲ್ಲರೂ ಶಕ್ತಿ ತುಂಬಬೇಕಾಗಿದೆ. ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ಸಿನ, ಎಲ್ಲೆಲ್ಲಿ INDA ಸಂಸದರಿದ್ದಾರೆ ಅವರ ಮುಂದೆ, ಮನೆ ಮುಂದೆ ನಾವು ಹೋಗ್ಬೇಕು. ವಕ್ಫ್ ಬಿಲ್ಲು ಪಾರ್ಲಿಮೆಂಟ್ ಅಲ್ಲಿ ಬಂದಾಗ ಇದಕ್ಕೆ ನೀವು ರೈತರ ಪರವಾಗಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಕೇಳಬೇಕಾಗಿದೆ. ಪಾರ್ಲಿಮೆಂಟ್ ಅಲ್ಲಿ ಬಂದೇ ಬರುತ್ತೆ. ಈ ಸೆಷನ್ ಅಲ್ಲಿ ಬರುತ್ತೋ, ಮುಂದಿನ ಸೆಷನ್ ಅಲ್ಲಿ ಬರುತ್ತೋ, ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಬಂದೇ ಬರುತ್ತೆ. ಇದಕ್ಕೆ ನ್ಯಾಯ ಸಿಗ್ಲೇಬೇಕು. ಇದು ನಮ್ಮ ಹಕ್ಕು. ರಾಜ್ಯ ಸರ್ಕಾರದ ಹತ್ರ ನಮ್ಮ ಆಗ್ರಹ ಏನು? 1974ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಯಾವ್ಯಾವ ಭೂಮಿ ವಕ್ಫ್ಗೆ ಸೇರ್ಬೇಕು ಅನ್ನುವಂತ ಪಟ್ಟಿ ಬಂದಿದೆ. ಆ ಪಟ್ಟಿಯ ನಂತರ ಹಲವಾರು ಬಾರಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆ ಎಲ್ಲ ಗೆಜೆಟ್ ನೋಟಿಫಿಕೇಶನ್ ಅನ್ನ ನೀವು ರದ್ದು ಮಾಡಬೇಕು. ಯಾವ ರೈತರಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅದನ್ನು ವಾಪಸ್ ಪಡಿಬೇಕು. ಇವತ್ತು ನಿಮ್ಮ ರೆವೆನ್ಯೂ ಅಧಿಕಾರಿಗಳು, ನಾನು ದಿಶಾಂಕು ಆಪ್ ಅನ್ನು ನೋಡಿದೆ. ದಿಶಾಂಕು ಆಪ್ ಅಲ್ಲಿ ಸರ್ಕಾರದ ಕೈಯಲ್ಲಿರುವಂತ ಆಪ್, ಒಬ್ಬ ಒಳ್ಳೆಯ ಅಧಿಕಾರಿ ಮನೀಶ್ ಮೌದ್ಗಲ್ ಅಂತ ಅವರು ಮಾಡಿದಂತ ಆಪ್, ನೀವು ಅದನ್ನ ಮಿಸ್ಯೂಸ್ ಮಾಡಿದಿರಿ. ಹೇಗ್ ಮಾಡಿದಿರಿ? ನಿಮ್ಮ ರೆವೆನ್ಯೂ ಅಧಿಕಾರಿಗಳು ಕೆಳಗಿನ ಹಂತದಲ್ಲಿ ಯಾವ ಊರು ಮುಸಲ್ಮಾನರಲ್ಲದು ಅದನ್ನು ಮುಸಲ್ಮಾನ ಮಾಡಿದಿರಿ. ಉಡುಪಿಯ ಅರ್ಧ ಭಾಗ, ಉಡುಪಿಯಿಂದ ನೀವು ಮಣಿಪಾಲಕ್ಕೆ ಹೋಗಿದ್ದೀರಿ, ಅರಾವಳಿ ಜನ ನೋಡಿದಿರಿ. ಕಲ್ಸಂಕ ಅಂತ ಸಿಗುತ್ತೆ ಉಡುಪಿಯ ಮಠಕ್ಕೆ ಹೋಗುವಾಗ. ಅದರ ಲೆಫ್ಟ್ ಭಾಗ ಶಿವಲ್ಲಿ ಅನ್ನುವಂತ ಊರಿದೆ. ಶಿವಲ್ಲಿ ಬ್ರಾಹ್ಮಣರು ಮಹಾಲಿಂಗೇಶ್ವರ ದೇವಸ್ಥಾನ ಇರುವಂತ ಊರು. ಅದಿವತ್ತು ಸುಲ್ತಾನ್ಪುರ ಅಂತ ಕಾಣಿಸ್ತಾ ಇದೆ. ಹೇಗ್ ಸಾಧ್ಯನ? ಉಡುಪಿಯ ಅರ್ಧ ಭಾಗ ಸುಲ್ತಾನ್ಪುರ ಆಗುತ್ತೆ. ಈ ರೀತಿ ಹಲವಾರು ಊರುಗಳನ್ನ ನಿಮ್ಮ ರೆವೆನ್ಯೂ ಅಧಿಕಾರಿಗಳು ತಿದ್ದುಪಡಿ ಮಾಡಿದ್ದಾರೆ. ಯಾರ ಮಾತು ಕೇಳಿ ತಿದ್ದುಪಡಿ ಮಾಡಿದ್ದಾರೆ? ಯಾರ ಹತ್ರ ದುಡ್ಡು ತಗೊಂಡವರು ತಿದ್ದುಪಡಿ ಮಾಡಿದ್ದಾರೆ? ಯಾರ ಜಮೀನಿಗೆ ಇವತ್ತು ವಕ್ಫ್ ಅಂತ ಹಾಕಿದಿರಿ? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಭೂಮಿ ಆಪ್ ಕೂಡ ಸರ್ವರ್ ಡೌನ್ ಆಗಿದೆ. ಯಾಕೆ ಡೌನ್ ಆಗಿದೆ? ಇವತ್ತು ರೈತರು ಹುಡುಕ್ತಾ ಇದ್ದಾರೆ, ನಮ್ಮ ಜಮೀನು ನಮ್ಮ ಹೆಸರಲ್ಲಿ ಇದೆಯೋ ಇಲ್ಲ ವಕ್ಫ್ ಹೆಸರಲ್ಲಿ ಇದೆಯೋ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ನೀವು ಸರ್ವರ್ ಡೌನ್ ಮಾಡಿ ಕೂರಿಸಿದ್ದೀರಿ. ಯಾರು ಜಮೀನನ್ನು ನೋಡಕ್ಕಾಗ್ತಾ ಇಲ್ಲ, ಯಾರ ಹೆಸರಲ್ಲಿ ಇದೆ ಅಂತ ನೋಡಕ್ಕಾಗ್ತಿಲ್ಲ. ಇದೊಂದು ಷಡ್ಯಂತ್ರ. ನಾವು ಲೌಹ ಜಿಹಾದ್ ಬಗ್ಗೆ ಮಾತಾಡಿದ್ವಿ. ನಮ್ಮ ಹೆಣ್ಮಕ್ಳಿಗೆ ಅಪಮಾನ ಮಾಡುವಂತ, ಹೆಣ್ಮಕ್ಳನ್ನ ಕಿತ್ಕೊಂಡು ಹೋಗುವಂತ ಒಂದು ಕರಾಳ ಮಾನಸಿಕತೆ ಈ ದೇವಿಯನ್ನು ಕಸಿಯುವಂತ ಷಡ್ಯಂತ್ರ ಇದೆ. ಅದಕ್ಕಾಗಿ ನಮ್ಮ ಆಗ್ರಹ ಇರುವಂತದ್ದು, ಈ ಲ್ಯಾಂಡ್ ಜಿಹಾದಿನ ವಿರುದ್ಧ ನಮ್ಮ ಹೋರಾಟ ಇದೆ. ಲ್ಯಾಂಡ್ ಟೆರರಿಸಂನ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಮಾನಸಿಕತೆಯ ವಿರುದ್ಧ ನಮ್ಮ ಹೋರಾಟ ಇದೆ.
ನಮ್ಮ ಸರ್ಕಾರ ಇವತ್ತು ಪತ್ತೆ ಮಾಡಬೇಕು. ಕರ್ನಾಟಕದಲ್ಲಿ ಒರಿಜಿನಲ್ ವಕ್ಫ್ ಆಸ್ತಿ ಎಷ್ಟಿತ್ತು, ಯಾರು ಬಿಟ್ಟು ಹೋಗಿದ್ರು? ನಮ್ಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಬೆಳಗಾವಿಯಿಂದ ಒಂದಷ್ಟು ಜನ ಅವತ್ತು ಪಾಕಿಸ್ತಾನ ಹೋಗಿದ್ರಂತೆ, ಬೇರೆ ಎಲ್ಲೂ ಪಾಕಿಸ್ತಾನ ಹೋಗಿದ್ರು ಅಂತ ನಾವು ಕೇಳಿಲ್ಲ. ಬೆಳಗಾವಿಯಿಂದ ಒಂದಷ್ಟು ಜನ ಹೋಗಿದ್ರು, ಅವರ ಆಸ್ತಿ ಎಷ್ಟಿತ್ತು, ಅದು ವಕ್ಫ್ ಅಲ್ಲಿ ಬಂದಿದ್ಯೋ ಇಲ್ಲೋ, ಅದಕ್ಕೆ ಏನ್ ರೆಕಾರ್ಡ್ ಇದೆ? ಅದಾದ ಮೇಲೆ ಎಷ್ಟು ಜನ ಮುಸಲ್ಮಾನರು ದಾನ ಕೊಟ್ಟಿದ್ದಾರೆ, ಅದಕ್ಕಿರುವಂತ ರೆಕಾರ್ಡ್ ಏನು? ಆದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ವಕ್ಫ್ ಜಮೀನಿದೆ, ಇದರ ಬಗ್ಗೆ ಇವತ್ತು ಅಂಕಿಅಂಶಗಳನ್ನ ಸರ್ಕಾರ ಬಹಿರಂಗ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ. ಇವತ್ತು ರೇಷನ್ ಕಾರ್ಡ್ ಕಿತ್ತಾಕಿದ್ರು. ಯಾರ ರೇಷನ್ ಕಾರ್ಡ್ ಅನ್ನ? ನಮ್ಮ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದ್ರು. ಮ್ಯಾಕ್ಸಿಮಮ್ ಜನ 95% ಜನ ನಮ್ಮ ಹಿಂದೂಗಳ ರೇಷನ್ ಕಾರ್ಡ್ ಕಿತ್ತಾಕಿದ್ರು. ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಕೇವಲ ಅಕ್ಕಿ ನಿಲ್ಲುವುದಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ನಿಮ್ಮ ಗೃಹಲಕ್ಷ್ಮಿ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಉಚಿತ ವಿದ್ಯುತ್ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಆಯುಷ್ಮಾನ್ ಬರಲ್ಲ, ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಮನೆ ಸಿಗಲ್ಲ. ರೇಷನ್ ಕಾರ್ಡ್ ಕಿತ್ತಾಕೋದ್ರ ಜೊತೆಗೆ ಕೇವಲ ಒಂದು ರೇಷನ್ ಕಾರ್ಡ್ ಅಂತ ಅನ್ಕೋಬೇಡಿ, ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕೊಡುವ, ರಾಜ್ಯ ಸರ್ಕಾರ ಕೊಡುವ ಹಲವಾರು ಯೋಜನೆಗಳನ್ನ ಕಿತ್ತಾಕುವಂತದ್ದು ಈ ಸರ್ಕಾರ ಮಾಡಿದೆ. ನೀವು ಯಾರ ಪರ ಇದ್ದೀರಿ? ಜಮೀರ್ ಖಾನ್ ಅವರೇ, ನೀವು ಯಾರ ಪರ? ಸಿದ್ದರಾಮಯ್ಯನವರೇ, ನೀವು ಯಾರ ಪರ? 135 ಸೀಟು ಕೇವಲ ಮುಸಲ್ಮಾನರ ಓಟಿಂದ ನಿಮ್ಗೆ ಬಂದಿದ್ಯಾ? ಕೇವಲ ಮುಸಲ್ಮಾನರು ಓಟ್ ಹಾಕಿದ್ರೆ ನಿಮ್ಗೆ? ಹಿಂದೂಗಳು ಓಟ್ ಹಾಕಿಲ್ವಾ? ಆದ್ರೂ ಕೂಡ ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡುವಂತದ್ದು ಕರ್ನಾಟಕದಲ್ಲಿ ನಡೀತಾ ಇದೆ. ಇದಕ್ಕೆ ನಾವು ಆಗೋದಕ್ಕೆ ಬಿಡಲ್ಲ. ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ. ಹೋರಾಟ ಮಾಡಿ ನಮ್ಮ ರೈತರ ಹಕ್ಕನ್ನು ನಮ್ಗೆ ಕೊಡಿಸ್ತೀವಿ, ನಮ್ಮ ಬಡವರ ಹಕ್ಕನ್ನು ಬಡವರಿಗೆ ಕೊಡಿಸ್ತೀವಿ. ಇದು ನಮ್ಮ ಹೋರಾಟ ಇದೆ ಬಂಧುಗಳೇ. ಅದಕ್ಕಾಗಿ ವಕ್ಫ್ ಕಾನೂನು ಅತ್ಯಂತ ಕರಾಳ ಕಾನೂನು. ಇದಕ್ಕೆ ನಮ್ಗೆ ಶಕ್ತಿ ಸಿಗಬೇಕು. ಕೇಂದ್ರದಲ್ಲಿ ನಾವು ಮಾಡೇ ಮಾಡ್ತೀವಿ. ಆದ್ರೆ ರಾಜ್ಯದಲ್ಲಿ ಯಾವ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಇವತ್ತು ಭೂಮಿ ಕೊಡುವಂತದ್ದು ರಾಜ್ಯ ಸರ್ಕಾರ. ನಮ್ಗೆ ಒಂದು ಹೈವೇಗೆ ಭೂಮಿ ಬೇಕು, ನಮ್ಗೊಂದು ರೈಲ್ವೆಗೆ ಭೂಮಿ ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಕೊಡಬೇಕು, DC ಕೊಡಬೇಕು. ನೀವು ಕೊಟ್ಟ ನೋಟಿಸ್ ಅನ್ನು ವಾಪಸ್ ಪಡೀರಿ. ರೆವೆನ್ಯೂ ಲ್ಯಾಂಡ್ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಒಂದು ಅದಕ್ಕಾಗಿ ಸ್ಪೆಷಲ್ ಕೋರ್ಟ್ ಮಾಡಿ, ಕೋರ್ಟ್ ಮಾಡಿಬಿಟ್ಟು ನಮ್ಮ ಭೂಮಿಯನ್ನು ನಮ್ಗೆ ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರು, ಇದು ಒಂದು ದಿನದ ಹೋರಾಟ ಅಲ್ಲ, ನಮ್ಮ ಜೀವನ್ ಮರದ ಪ್ರಶ್ನೆ ಇದು, ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಶ್ರದ್ಧೆಯ ಪ್ರಶ್ನೆ, ನಮ್ಮ ನಂಬಿಕೆಯ ಪ್ರಶ್ನೆ, ನಮ್ಮ ಧಾರ್ಮಿಕತೆಯ ಪ್ರಶ್ನೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಎತ್ತಿರುವಂತ ಜಮೀರ್ ಖಾನ್ ಸಿದ್ದರಾಮಯ್ಯನವರನ್ನ ಮನೆಗೆ ಕಳಿಸುವ ತನಕ ನಮ್ಮ ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.